ವೀಕ್ಷಕರೇ ನಮಸ್ಕಾರ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಕಳೆದ 10 ದಿನಗಳಿಂದ ನಡೀತಕ್ಕಂಥ ಈ ಯುದ್ಧದಿಂದ ಜಗತ್ತು ತಲ್ಲಣಗೊಂಡಿದೆ. ಯಾಕಂದ್ರೆ ಇರಾನ್ ಇಸ್ರೇಲ್ ಮೇಲೆ, ಇಸ್ರೇಲ್ ಇರಾನ್ ಮೇಲೆ ಸತತವಾಗಿ ದಾಳಿ ನಡೆಸುತ್ತಿವೆ. ಇದರಿಂದಾಗಿ ಬಹುತೇಕ ಜೀವಹಾನಿ, ಕಟ್ಟಡಗಳು ಧ್ವಂಸ, ಮತ್ತಿತರ ಕಟ್ಟಡಗಳು, ಸೇತುವೆಗಳು, ಪರಮಾಣು ಕೇಂದ್ರಗಳು ಕೂಡ ಧ್ವಂಸಗೊಂಡಿವೆ. ಅಷ್ಟೇ ಇಲ್ಲ, ಈ ಎರಡು ದೇಶಗಳ ಯುದ್ಧದಲ್ಲಿ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಅಮೆರಿಕ ನಿನ್ನೆ ಇರಾನ್ ಮೇಲೆ ದಾಳಿ ನಡೆಸಿ ಇರಾನ್ ಸ್ಥಾಪಿಸಿರ್ತಕ್ಕಂಥ ಪರಮಾಣು ನೆಲೆಗಳನ್ನು ನಾಶಗೊಳಿಸಿರುವುದಾಗಿ ಹೇಳಿದೆ. ಖುದ್ದು ಡೊನಾಲ್ಡ್ ಟ್ರಂಪ್ ಅವರೇ ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ಪರಮಾಣು ನೆಲೆಗಳನ್ನು ನಾಶಗೊಳಿಸುವುದನ್ನು ಲೈವ್ ಆಗಿ ನೋಡಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಮೇಲೆ ದಾಳಿ ನಡೆಸಿ ನಾಶಗೊಳಿಸಿರುವುದಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಈ ಎರಡೂ ರಾಷ್ಟ್ರಗಳ ಸೇನಾ ಸಂಘರ್ಷದಿಂದಾಗಿ ಭಾರತ ಇಕ್ಕಟ್ಟಿಗೆ ಸಿಲುಕಿದೆ. ಯಾಕೆ ಭಾರತ ಇಕ್ಕಟ್ಟಿಗೆ ಸಿಲುಕಿದೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂತದ್ದು. ಯಾಕಂದ್ರೆ ಈ ಎರಡೂ ದೇಶಗಳ ನಡುವೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಇರಾನ್ ಜೊತೆಗೆ ರಕ್ಷಣಾ ಸಾಮಗ್ರಿ ಮತ್ತಿತರ ತಂತ್ರಜ್ಞಾನವನ್ನು ಕೂಡ ಪೂರೈಸಿಕೊಳ್ಳುತ್ತಿದೆ. ಅದೇ ರೀತಿ ಇರಾನ್ನಿಂದ ತೈಲ ಮತ್ತಿತರ ವಸ್ತುಗಳನ್ನು ಕೂಡ ಭಾರತ ಆಮದು ಮಾಡುತ್ತಿದೆ. ಈ ಎರಡೂ ದೇಶಗಳ ಜೊತೆಗೆ ಉತ್ತಮ ನಂಟನ್ನು ಹೊಂದಿರತಕ್ಕಂತ ಭಾರತ ಇವತ್ತು ಯಾವ ರಾಷ್ಟ್ರದ ಪರ ನಿಲ್ಲಬೇಕು ಎಂಬ ಪ್ರಶ್ನೆ ಕೂಡ ಎದುರಾಗಿದೆ. ಇದರಿಂದಾಗಿ ಭಾರತ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದೆ. ಇದು ಯುದ್ಧಕ್ಕೆ ಕಾಲವಲ್ಲ, ಶಾಂತಿ ಮಾತುಕತೆಯಿಂದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳತೊಡಗಿದ್ದಾರೆ. ಯಾಕಂದ್ರೆ ಈ ಎರಡು ದೇಶಗಳು ಭಾರತಕ್ಕೆ ಇಂಪಾರ್ಟೆಂಟ್. ಹೀಗಾಗಿ ನಿಮ್ಮ ಸಮಸ್ಯೆಯನ್ನು ಶಾಂತಿ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ ಅಂತ ಭಾರತ ಪದೇ ಪದೇ ಪುನರುಚ್ಚಾರ ಮಾಡುತ್ತಿದೆ. ಇದೆಲ್ಲದರ ಹೊರತಾಗಿ ಭಾರತ ಇಸ್ರೇಲ್ ಪರ ನಿಲ್ಲಬೇಕು ಎಂಬ ಕೂಗುಗಳು ಕೂಡ ಜಾಸ್ತಿ ಆಗತೊಡಗಿವೆ. ಯಾಕೆ ಇಸ್ರೇಲ್ ಪರ ನಿಲ್ಲಬೇಕು ಎಂಬುದು ಕೂಡ ಇಲ್ಲಿ ಪ್ರಮುಖ ಪ್ರಶ್ನೆಯಾಗಿದೆ. ಯಾಕೆ ನಿಲ್ಲಬೇಕು ಅನ್ನೋದು ಪ್ರಶ್ನೆ, ಮತ್ತು ಯಾಕೆ ನಿಲ್ಲಬೇಕು ಎಂಬುದಕ್ಕೆ ಕೆಲವೊಂದು ಕಾರಣಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದೇನಪ್ಪ ಅಂದ್ರೆ, ಮೊದಲನೇದಾಗಿ ಇರಾನ್ ಬಹುತೇಕ ಸಂದರ್ಭಗಳಲ್ಲಿ ಕಾಶ್ಮೀರದ ವಿಷಯವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡುತ್ತದೆ. ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗುತ್ತಿವೆ ಎಂಬ ಧ್ವನಿಯನ್ನು ಕೂಡ ಎತ್ತುವ ಮೂಲಕ ವಿಶ್ವಸಂಸ್ಥೆಯಲ್ಲಿ ಅದೇ ರೀತಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡುತ್ತದೆ. ಅದು ಭಾರತದ ವಿರುದ್ಧವಾಗಿ. ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಇರಾನ್ ಆಪರೇಷನ್ ಸಿಂಧೂರ್ ನಡೆಸಿದ ವೇಳೆ, ಅಂದ್ರೆ ಪಾಕಿಸ್ತಾನದ ಉಗ್ರರು ಪಹಲ್ಗಾವ್ನಲ್ಲಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಬಳಿಕ ಉಂಟಾದಂತ ಒಂದು ಸೇನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೂಡ ಇರಾನ್ ಪಾಕಿಸ್ತಾನದ ಪರವಾಗಿ ನಿಂತಿತ್ತು. ಅಂದ್ರೆ ಪಾಕಿಸ್ತಾನಕ್ಕೆ ಕೂಡ ಬೆಂಬಲ ಘೋಷಣೆ ಮಾಡಿತ್ತು. ಅದು ಭಾರತದ ವಿರುದ್ಧವಾಗಿ ಎಂಬುದು ವಿಶೇಷ. ಅಷ್ಟೇ ಅಲ್ಲ, ಬಹುತೇಕ ಇರಾನ್ ಇದೆಯಲ್ಲ, ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲವನ್ನು ನೀಡುತ್ತದೆ. ಯಾಕಂದ್ರೆ ಇಸ್ರೇಲ್ ಕೂಡ ಭಯೋತ್ಪಾದನೆಯಿಂದಾಗಿ ತುಂಬಾ ಸಂಕಷ್ಟಕ್ಕೊಳಗಾದ ಸಂತ್ರಸ್ತವಾಗಿರುವ ದೇಶ ಅಂದ್ರೆ ಅದು ಇಸ್ರೇಲ್ ಹಾಗೂ ಭಾರತ. ಹೀಗಾಗಿ ಈ ಎರಡೂ ರಾಷ್ಟ್ರಗಳು ಸಮಾನ ಸ್ಥಿತಿಯಲ್ಲಿ ಒಂದು ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಿವೆ. ಅದೇ ರೀತಿ ಇರಾನ್ ಕೂಡ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲಿಸುತ್ತದೆ. ಅದು ಹಿಜ್ಬುಲ್ಲಾ ಇರಬಹುದು. ಅದೇ ರೀತಿ ಹಮಾಸ್ಗೆ ಕೂಡ ತನ್ನ ಬೆಂಬಲವನ್ನು ಘೋಷಣೆ ಮಾಡುತ್ತದೆ. ಅದೇ ರೀತಿ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸುವ ಮೂಲಕ ಪರೋಕ್ಷವಾಗಿ ಭಯೋತ್ಪಾದನೆಗೆ ಇರಾನ್ ಬೆಂಬಲ ಕೊಡುತ್ತಿದೆ. ಇದರಿಂದಾಗಿ ಇಲ್ಲಿ ಸಂಕಷ್ಟಕ್ಕೆ ಮತ್ತು ಸಂತ್ರಸ್ತ ದೇಶವಾಗುವುದು ಭಾರತ ಮತ್ತು ಇಸ್ರೇಲ್. ಹೀಗಾಗಿ ಭಾರತ ಇಸ್ರೇಲ್ ಪರ ನಿಲ್ಲಬೇಕು ಎಂಬ ಧ್ವನಿಗಳು ಕೂಡ ದೇಶದಲ್ಲಿ ಜೋರಾಗಿ ತೊಡಗಿವೆ. ಒಟ್ಟಾರೆಯಾಗಿ ಈ ಎರಡೂ ದೇಶಗಳ ನಡುವೆ ಭಾರತ ಉತ್ತಮ ಸಂಬಂಧ ಹೊಂದಿದೆ. ತಂತ್ರಜ್ಞಾನ, ರಕ್ಷಣಾ ಒಪ್ಪಂದ ಇಸ್ರೇಲ್ ಜೊತೆ ಹೊಂದಿದ್ರೆ, ಅದೇ ರೀತಿ ಇರಾನ್ಗೆ ಅಕ್ಕಿಯನ್ನು ಪೂರೈಕೆ ಮಾಡಲಾಗುತ್ತದೆ. ಅದೇ ರೀತಿ ಇರಾನ್ನಿಂದ ಕಚ್ಚಾ ತೈಲವನ್ನು ಕೂಡ ಭಾರತ ಆಮದು ಮಾಡಿಕೊಳ್ಳುತ್ತದೆ. ಅದೇ ರೀತಿ ಮತ್ತಿತರ ವ್ಯಾಪಾರ ವಹಿವಾಟನ್ನು ಕೂಡ ಇರಾನ್ ಜೊತೆಗೆ ಭಾರತ ಉತ್ತಮ ನಂಟು ಹೊಂದಿದೆ. ಇದೆಲ್ಲದರ ಹೊರತಾಗಿ ಕೂಡ ಇರಾನ್ ನಡೆ ಏನಿದೆಯಲ್ಲ, ಭಯೋತ್ಪಾದನೆಗೆ ಬೆಂಬಲ ಕೊಡುವ ನಡೆ ಏನಿದೆಯಲ್ಲ, ಈ ಒಂದು ನಡೆಗೆ ಭಾರತದಲ್ಲಿ ಕೆಲವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಭಯೋತ್ಪಾದನೆಗೆ ಬೆಂಬಲ ಕೊಡುವ ಮೂಲಕ ಎಲ್ಲೋ ಒಂದ್ ಕಡೆ ಭಾರತ ವಿರೋಧಿ ನಿಲುವನ್ನು ಇರಾನ್ ತೆಗೆದುಕೊಳ್ಳುತ್ತಿದೆ ಎಂಬುದು ಸದ್ಯದ ಮುಂದಿರತಕ್ಕಂತ ಪ್ರಶ್ನೆ. ಯಾಕಂದ್ರೆ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ, ಹಮಾಸ್ ಮತ್ತಿತರ ಉಗ್ರ ಸಂಘಟನೆಗಳಿಗೆ ಇರಾನ್ ಬೆಂಬಲ ಕೊಡ್ತಿದೆ. ಅದೇ ರೀತಿ ಪಾಕಿಸ್ತಾನಕ್ಕೆ ಬೆಂಬಲಿಸುವ ಮೂಲಕ, ಅಂದ್ರೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರಿಂದ ಭಾರತದ ಮೇಲೆ ದಾಳಿಗಳಾಗ್ತವೆ. ಇಂಥ ಸಂದರ್ಭ ಇರಾನ್ ಪಾಕಿಸ್ತಾನ ಪರ ನಿಲ್ಲುವುದರಿಂದ ಅದು ಪರೋಕ್ಷವಾಗಿ ಭಯೋತ್ಪಾದನೆಗೆ ಬೆಂಬಲ ಕೊಟ್ಟಂತೆ. ಹೀಗಾಗಿ ಈ ಸಂಘರ್ಷದ ವೇಳೆ ಇರಾನ್ ಪರ ನಿಲ್ಲಬಾರದು, ನಾವು ಇಸ್ರೇಲ್ ಪರ ನಿಲ್ಲಬೇಕು. ಯಾಕಂದ್ರೆ ಭಯೋತ್ಪಾದನೆಯಿಂದ ಸಂತ್ರಸ್ತ ರಾಷ್ಟ್ರವಾಗಿರುವುದು ಒಂದು ಭಾರತ, ಮತ್ತೊಂದು ಇಸ್ರೇಲ್. ಹೀಗಾಗಿ ಭಾರತ
ಇಸ್ರೇಲ್ ಪರ ನಿಲ್ಲಬೇಕು ಎಂಬ ಧ್ವನಿಗಳು ಹೆಚ್ಚಾಗತೊಡಗಿವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.